pretending to be nice to your mother-in-law, so much of drama in your videos, and you create new scenes. Next one is you might be adopted by your parents because you are different from your siblings and family members. Hi everyone, this is Samya. Welcome back to another new video. ಇವತ್ತಿನ ವಿಡಿಯೋನಾಗ ನೀವು ಕೇಳಿದ ಅಸಂಪ್ಷನ್ಸಿಗೆ ನಾ ರಿಯಾಕ್ಟ್ ಮಾಡ್ತೀನಿ ಅಂತ. ಇವತ್ತು ನನ್ನ ಮೇಕಪ್ ಪರ್ಫೆಕ್ಟ್ ಇಲ್ಲ, ನಂದು ಹೇರ್ ಪರ್ಫೆಕ್ಟ್ ಇಲ್ಲ, ಬಟ್ ಇವತ್ತಿನ ಇಂಪಾರ್ಟೆಂಟ್ ಟಾಸ್ಕ್ ಏನಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಪ್ರಿಪೇರ್ ಆಗಿಲ್ಲ ಏನು, ಯಾಕಂದ್ರೆ ಭಾಳಷ್ಟು ಖತರ್ನಾಕ್ ಅಸಂಪ್ಷನ್ಸ್ ಬಂದಾವ ನನ್ನ ಪರ್ಸ್ನಲ್ ಲೈಫ್ ಆ್ಯಂಡ್ ಪರ್ಸ್ನಾಲಿಟಿ ಬಗ್ಗೆ. ಭಾಳ ಕಾಮ್ಲಿ ಆನ್ಸರ್ ಮಾಡಬೇಕಂತ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಬರೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಗಲಿಲ್ಲ. ಅದ್ರ ಸಂಬಂಧ ಪೋಸ್ಟ್ಪೋನ್ ಆಗಿದ್ದೆ ವಿಡಿಯೋ ಅಪ್ಲೋಡ್ ಮಾಡೋದು. ಇವತ್ತು ಕುಂತ್ಬಿಡೋಣ, ವಿಡಿಯೋ ಮಾಡೋಣ ಅಂತ ಕುಂತೀನಿ. ಆ್ಯಂಡ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಅಸಂಪ್ಷನ್. I just feel the way you portray yourself in videos or in front of Atul is not how you actually are. I portray as a very strong person on camera, but absolutely there are low days. I'm not this energetic and ಇಷ್ಟು ಟಾಕೆಟೇಬು ಇಲ್ಲ ನಾನು ರಿಯಲ್ ಲೈಫ್ನಾಗ. ಕ್ಯಾಮ್ರಾ ಆನ್ ಆದ ತಕ್ಷಣ ನಾನು ಜಾಸ್ತಿ ಮಾತಾಡ್ತೇನೆ. ಇನ್ ರಿಯಲ್ ಲೈಫ್ ಐ ಆಮ್ ವೆರಿ ಕಾಮ್. ಆ್ಯಂಡ್ ಅದರ್ವೈಸ್ ನಂಗೆ ಎಲ್ಲರೂ ಹೇಳ್ತಾರೆ, ನೀ ಹೆಂಗೆ ವಿಡಿಯೋ ಕ್ಯಾಮ್ರಾ ಎದ್ದ ತಕ್ಷಣ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀಯ ಅಂದರೆ, ಬಿಕಾಸ್ ನಾನು ಹೆಂಗಿದ್ದೀನಿ ಹಂಗೆ ತೋರಿಸ್ತೇನೆ, ಅಲ್ಲಿ ಏನು ನಡತೈತಿ ಅದನ್ನ ತೋರಿಸ್ತೇನೆ. ಅದಕ್ಕೆ ಅದು ಈಸಿ ಆಗಿಬಿಡ್ತೈತಿ ನನಗೆ ಮಾಡೋಕ್ಕಾಗಲಿ, ಏನಾದರೂ ಹೇಳೋಕ್ಕಾಗಲಿ ಸ್ಟೋರಿ. ಐ ಡೋಂಟ್ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ವಿಡಿಯೋ, ಸೊ ಇಟ್ಸ್ ಈಸಿ ಫಾರ್ ಮೀ. ಆ್ಯಂಡ್ ಅಷ್ಟು ಎನರ್ಜಿನೇ ಇಲ್ಲ. ಐ ಹ್ಯಾವ್ ಟು ಟ್ರೈನ್ ಮೈ ಕ್ಲೈಂಟ್ಸ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಹೋಮ್, ಅಡುಗೆ ಮಾಡ್ಬೇಕು, ನನ್ನ ಫಿಟ್ನೆಸ್ ನೋಡ್ಕೋಬೇಕು, ಜಾಬ್ ಸರ್ಚ್ ಮಾಡ್ಬೇಕು, ಪ್ರಿಪೇರ್ ಆಗಬೇಕು, ಆ್ಯಂಡ್ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ನಾನು ಪೋಟ್ರೆ ಮಾಡೋಕೆ ಹೋದೆ ಅಂತಂತಂದ್ರೆ ಮುಗೀತು. ಅದು ಒಂದು ಟಾಸ್ಕ್ ಆಗ್ತೈತಿ ನನಗೆ ಇಡೀ ದಿನದಾಗ. ಆ್ಯಂಡ್ ಪೋಟ್ರೇಯಿಂಗ್ ಟೇಕ್ಸ್ ಲಾಡ್ ಆಫ್ ಎನರ್ಜಿ. ಓಕೆ, ಆ್ಯಂಡ್ ನಾ ಮುಂಚೆ ಅಂತೂ ನನ್ನ ಲೈಫ್ ಹೆಂಗೆ ನಡೆಯತ್ತಿತ್ತು ಹಂಗೆ ತೋರಿಸ್ಕೊಂಡು ಬಂದೇನೆ, ಈಗ ಹೆಂಗೈತಿ ಹಂಗೆ ತೋರ್ಸತ್ತಾನೆ. ಐ ಥಿಂಕ್ ದಿಸ್ ಇಸ್ ವೆರಿ ಈಸಿ ವರ್ಕ್ ಫಾರ್ ಮೀ. ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಡಿಫಿಕಲ್ಟ್. ಆ್ಯಂಡ್ ಹೌ ಐ ಪೋಟ್ರೆ ಇನ್ ಫ್ರಂಟ್ ಆಫ್ ಅತುಲ್, ನಾವಿಬ್ರು ಭಾಳ ಆ್ಯಕ್ಚುಲಿ ಚಿಲ್ ಇದ್ದೇವೆ. ಓಕೆ, ಏನು ಮನಸ್ಸಿನಾಗ ಬರ್ತೈತಿ ಹಂಗೆ ಮಾತಾಡ್ತೀವಿ. ನಾನೇನು ಲೈಕ್ ನಂದು ಟಾರ್ಗೆಟ್ ಅವನಿಗೆ ಪಡ್ಕೋಬೇಕು, ಐ ವಾಂಟ್ ಟು ಲಾಕ್ ಹಿಮ್ ಅಪ್ ಅಂತ ಇಂಟೆನ್ಷನ್ ಇರಲೇ ಇಲ್ಲ ಇನಿಷಿಯಲಿ ಅಂತೂ. ಸೊ ನಾನೇನೋ ಪೊಟ್ರೆ ಮಾಡಿ ಅವನಿಗೆ ಇಟ್ಕೊಂಡವನು. ಐ ಡಿಂಟ್ ನೋ ವಾಟ್ ವಾಟ್ ಕೈಂಡ್ ಆಫ್ ಪರ್ಸನ್ ಹಿ ವಾಂಟೆಡ್. ಸೊ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಒಂದು 10 ಡೇಸ್ನಾಗ ನಂದು ಪಾಸ್ಟ್ ಆಗಲಿ ಹೌ ಐ ಆಮ್ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಾನು ಮಾತೊಂದ್ಸೂರು ಸ್ವಲ್ಪ ಕಮ್ಮಿ ಮಾತಾಡ್ತಿದ್ದೆ, ಕೇಳ್ತಿದ್ದವ ಎದಕ್ಕೆ ಮಾತಾಡೋಂಗಿಲ್ಲ ನೀ ಅಂತ. ಐ ನೀಡ್ ಸಮ್ ಟೈಮ್ ಟು ಕನೆಕ್ಟ್. 10 ಡೇಸ್ನಾಗ ಹೆಂಗೆ ಹೇಳಿದ್ದೀನಿ ಕಾನ್ಫಿಡೆನ್ಸ್ ಬಂತೇನೆ ಅಂದ್ಕೊಂಡು. ನೀ ನನಗೆ ಲೈಕ್ ನನ್ನ ಈ ಪರ್ಸ್ನಾಲಿಟಿನ ಎಕ್ಸೆಪ್ಟ್ ಮಾಡಿದಿ ಅಂತಂದರೆ ವಿ ಕ್ಯಾನ್ ಬಿ ಟುಗೆದರ್. ಇಲ್ಲ ಅಂತಂದ್ರೆ ಎರಡೂ ಕಡೆಯಿಂದನೂ ವಿನ್ ವಿನ್ ಐತಿ. ನೀನು ನಂಗೆ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಇಟ್ಸ್ ಓಕೆ, ವಿ ಡೋಂಟ್ ಸೂಟ್. ನೀ ಎಕ್ಸೆಪ್ಟ್ ಮಾಡಿದ್ರೆ ಓಕೆ, ವಿ ಸೂಟ್. ಸೊ ಆ ಥರ ಮೆಂಟ್ಯಾಲಿಟಿನ ಮುಂಚೆ ಅಂತಲೇ ಇಟ್ಕೊಂಡಿದ್ದೆ. ಆ್ಯಂಡ್ ನಾವು ಅವನಿಗೆ ಮದುವೆ ಮಾಡ್ಕೋಬೇಕು ಹಂಗೇನೂ ಇಂಟೆನ್ಷನ್ ಇದೆ. ಸೊ ಐ ಡೋಂಟ್ ಹ್ಯಾವ್ ಟು ಪೋಟ್ರೆ, ದೆರ್ ಇಸ್ ನೋ ನೆಸೆಸಿಟಿ. ಸೊ ನಾವಿಬ್ಬರು ಹೆಂಗಿದ್ದೇವೆ ಹಂಗಿದೆ. ಐ ಥಿಂಕ್ ಇಟ್ಸ್ ಮೋರ್ ಈಸಿ ಆ್ಯಂಡ್ ಚಿಲ್ ಫಾರ್ ಅಸ್. So next assumption is you want to be financially independent no matter how well Atul treats you. This is a yes and yes. I see myself as an individual. He also sees himself as an individual. And ನಾನು 4 ವರ್ಷ ಏನು ಒಬ್ಬಕ್ಕಿನ ಇದ್ದುಬಿಟ್ಟೇನಲ್ಲ, ಐ ನೋ ಹೌ ಇಂಪಾರ್ಟೆಂಟ್ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್. ಕೈನಲ್ಲಿ ದುಡ್ಡು ಇರಲೇಬೇಕು, ಬಿಕಾಸ್ ಒಬ್ಬರ ನೋಡ್ಕೊಳಕ್ಕೆ ಆಗಂಗಿಲ್ಲ ಮನಿ. ಇಟ್ಸ್ ರಿಯಲಿ ಹಾರ್ಡ್. ಅದಕ್ಕೆ ನಂದು ಭಾರ ಅವನ ಮೇಲೆ ನನಗೆ ಹಾಕೋದಿಲ್ಲ. ಆ್ಯಂಡ್ ಐ ಫೀಲ್ ನಂಗೆ ಸೆಲ್ಫ್ ಡ್ರಿವನ್ ಇದೇನೆ. ಓಕೆ, ನಾನು ಏನಾದರೂ ಕೆಲಸ ಮಾಡ್ತಿರ್ತೇನೆ. ಈಗ ನನ್ನ ಜಾಬ್ ಸರ್ಚ್ ನಡೀತಿದೆಲ್ಲ, ಬಟ್ ಐ ಮೇಕ್ ಶ್ಯೂರ್ ಐ ಪುಟ್ ಲೈಕ್ ಪಾರ್ಟೀಸು ಕ್ಯಾನ್ಸಲ್ ಮಾಡಿ ಮೇಕ್ ಶ್ಯೂರ್ ಐ ಪುಟ್ ಟೈಮ್ ಇನ್ ಟು ಮೈ ಬಿಸ್ನೆಸ್ ಆಗಲಿ, ಫಿಟ್ನೆಸ್ ಕೋಚಿಂಗ್ ಆಗಲಿ ನಾನು ನೋಡ್ಕೋತೆ. ಬಿಕಾಸ್ ಮನಿ ಫಾರ್ ಮೀ ಈಸ್ ವೆರಿ ಇಂಪಾರ್ಟೆಂಟ್. ನಂದಂತ ಡ್ರೀಮ್ಸ್ ಇದಾವೆ. ಐ ಡೋಂಟ್ ವಾಂಟ್ ಟು ಡಿಪೆಂಡ್ ಆನ್ ಅದರ್ಸ್. ಆ್ಯಂಡ್ ನಮ್ಮ ಅಮ್ಮಗೆ ನಾನು ಹೆಂಗೆ ನೋಡ್ಕೊಂಡು ಬಂದೇನಿ, ಲೈಕ್ ಇಂಡಿಪೆಂಡೆಂಟ್ ವುಮೆನ್. ಅವ್ರಿಗೆ ಪಾರ್ಟ್ನರ್ ಇಲ್ಲ ಅಂತಂದ್ರು ನಮಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳೋಣ. ಐ ವಾಂಟ್ ಟು ಬಿ ದ್ಯಾಟ್ ಪರ್ಸನ್. ಸೊ ಅದೊಂದು ನನ್ನ ಮನಸ್ಸಿನಾಗ ಭಾಳ ಐತೆ. ನಾನು ನೋಡೇನ ಅವ್ರಿಗೆ ಹೆಂಗೆ ಕೈನಾಗ ದುಡ್ಡಿದ್ರೆ ಇಂಡಿಪೆಂಡೆಂಟ್ಲಿ ಡಿಸಿಷನ್ಸ್ ತೊಗೋಬೋದು, ಲೈಫ್ ಹೆಂಗೆ ಲೀಡ್ ಮಾಡ್ಬೋದು ಅಂತ. ಐ ವಾಂಟ್ ಟು ಬಿ ದ್ಯಾಟ್ ಪರ್ಸನ್. Assumption is pretend to get love from everyone. We can see that clearly. Yeah, in this case I think I am lucky that I have very few people. Okay,
ನಂದು ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ಅತುಲಿನ ಫ್ಯಾಮಿಲಿ ಆಗಲಿ, ಅತುಲ್ ಆಗಲಿ, ಇದು ಒಂದು ಮ್ಯಾಟ್ರ್ನಾಗ ನಾ ಒಂದು ಸ್ವಲ್ಪ ಲಕ್ಕಿ ಇದೇನೆ. ಓಕೆ, ಐ ಡೋಂಟ್ ನೋ ನಂದು ಲೈಕ್ ಹೆಂಗೆ ನಾ ಅಂಥ ಜನಕ್ಕೆ ಅಟ್ರ್ಯಾಕ್ಟ್ ಮಾಡ್ತೇನೆ ಈ ಲೈಫ್ನಾಗ. ದೇ ಆಲ್ ಹ್ಯಾವ್ ಬಿನ್ ಸೂಪರ್ ನೈಸ್ ಫರ್. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾನು ಅವ್ರಿಗೆ ಹಂಗೆ ಹಿಡ್ಕೋತೀನಿ. ಓಕೆ, ಈವನ್ ಇಫ್ ಐ ಆಮ್ ಲೈಕ್ ಬ್ಯುಸಿ, ನಾಟ್ ಇನ್ ಮೂಡ್, ಐ ಟ್ರೈ ಟು ಕಾಲ್ ದೆಮ್, ಕ್ಯಾಚಪ್ ಮಾಡ್ತೀನಿ. ನಂದು ಪರ್ಸ್ನಲ್ ಲೈಫ್ ಭಾಳ ಅವ್ರ ಜೊತೆ ಶೇರ್ ಮಾಡ್ತೀನಿ, ಅವ್ರದ್ದು ಕೇಳ್ತೇನೆ, ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಆಗಿ ಕೇಳ್ತೀನಿ, ಜಸ್ಟ್ ಟು keep that relationship. For me, relationships are very very important in my life, and ಅವ್ರಿಂತ್ರನ ನಂಗೆ ಒಂದು ಸಪೋರ್ಟ್. ಓಕೆ, ವೆನ್ ಐ ಆಮ್ ಲೋ, ಐ ಟಾಕ್ ಟು ಎವ್ರಿ ಒನ್, ಐ ಟೆಲ್ ಮೈ ಸ್ಟೋರಿ ಟು ಎವ್ರಿ ಒನ್. ಐ ಜಸ್ಟ್ ಫೀಲ್ ಗುಡ್. ಐ ಫೀಲ್ ಲೈಕ್ ದೇ genuinely love me and care about me. And next assumption is you tell everything openly. You don't get scared of their opinion or of what they think. Like 50-50. Okay, not every time. ನಾ ಮುಂಚೆ ಹಂಗಿದ್ದೆ. ಓಕೆ, ಸಣ್ಣಕ್ಕಿದ್ದಾಗೇನು ಭಾಳ ಸ್ಟ್ರೇಟ್ ಫಾರ್ವರ್ಡ್, ಮುಖದ ಮುಂದೆ ಹೇಳ್ಬೋದು. ಇಲ್ಲಿ ಅನ್ನಿಸ್ತಂತಂದ್ರೆ ಐ ಡೋಂಟ್ ಟೆಲ್ ದೆಮ್ ಆನ್ ಫೇಸ್, ಬಿಕಾಸ್ ಈಗಿನ ಪಾಯಿಂಟ್ನಾಗ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿಬಡಿ. ತುಂಬ ಜನದ ಪರ್ಸ್ನಲ್ ಲೈಫಿಗೆ ನಾನು ಭಾಳ ಎಂಟರ್ ಆಗೋಕ್ಕೂ ಹೋಗಂಗಿಲ್ಲ. ಅವ್ರಿಗೆ ಏನು ಹರ್ಟ್ ಆಗೋದಿತ್ತು ಅಂತಂದ್ರೆ ಐ ಡೋಂಟ್ ಟೆಲ್ ಇಟ್, ಬಿಕಾಸ್ ಐ ಆಮ್ ಅ ಸೆನ್ಸಿಟಿವ್ ಪರ್ಸನ್. ನಾವು ನಂಗೆ ಯಾರಾದರೂ ನನಗೂ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿದ್ರೆ ಒಂದು ಸ್ವಲ್ಪ ತೊಗೊಳಕ್ಕಾಗಂಗಿಲ್ಲ. ಲೈಕ್ ಆನೆಸ್ಟಿ ಈಸ್ ನೈಸ್, ಬಟ್ ಸ್ಟ್ರೇಟ್ ಫಾರ್ವರ್ಡಾಗಿ ನನಗೇನೋ ಅನ್ನಿಸ್ತಂತಂದ್ರೂ ಐ ಜಸ್ಟ್ ಗಿವ್ ಇಟ್ ಸಮ್ ಟೈಮ್. I step back and think about it. Is it worth saying straightforward? ಓಕೆ, ನಂದೇನೋ ರಿಲೇಷನ್ಶಿಪ್ ಹ್ಯಾಂಪರ್ ಆಗತ್ತೈತೆ ನಮ್ಮದು ಅವ್ರದ್ದು ನಡಕಂದ್ರೆ ಅದಕ್ಕೆ ಹೇಳ್ತೀನಿ. ಬಟ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಐ ಡೋಂಟ್ ಟೆಲ್ ಸ್ಟ್ರೇಟ್ ಫಾರ್ವರ್ಡ್. ಸ್ವಲ್ಪ ಟೈಮ್ ತೊಗೋತೀನಿ. ಟೈಮ್ ತೊಗೊಂಡು ವರ್ತ್ ಇದ್ರೆ ಹೇಳ್ತೀನಿ. ಬಟ್ ಐ ಆಮ್ ನಾಟ್ ದ್ಯಾಟ್ ಮುಂಚೆ ಸಣ್ಣಕ್ಕಿದ್ದಾಗ ಹೆಂಗಿದೆ, ನನಗೆ ಎಲ್ಲ ಸ್ಟ್ರೇಟ್ ಫಾರ್ವರ್ಡ್ ಹೇಳ್ಬೋತೀನಿ, ಹಿಂಗೆ ಸೆಟ್ ಚೇಂಜ್ ಆಗೈತೆ ಈಗ ಹೇಳ್ಬೇಕಂತಂದ್ರೆ. ನೆಕ್ಸ್ಟ್ ಒನ್ ಈಸ್ ಯು ಆರ್ ಪ್ರಿಟೆಂಡಿಂಗ್ ಟು ಬಿ ನೈಸ್ ಟು ಯುವರ್ ಮದರ್ ಇನ್ ಲಾ. So much of drama in your videos and you create new scenes. I told you guys, there are a lot of personal life assumptions. ಫಸ್ಟ್ ಥಿಂಗ್ ಏನಂತಂದ್ರೆ, ನಾನು ನಮ್ದು ಅತುಲ್ ಅವ್ರ ಮಮ್ಮಿ ಜೊತೆ, ಮೈ ಮದರ್ ಇನ್ ಲಾ ಜೊತೆ, ಅವ್ರ ಜೊತೆನೂ ನಾನು ಫಸ್ಟ್ ಟೈಮ್ ಅವ್ರಿಗೆ ಮೀಟ್ ಆದಾಗ ನಾನು ರೀಲ್ ಹಾಕಿದ್ದಕ್ಕೆ ಅದ್ರ ಕೆಳಗಡೆ ನೀವು ಕಾಮೆಂಟ್ಸ್ ನೋಡಬೇಕಾಗಿತ್ತು. ಐ ಥಿಂಕ್ ಯು ಹ್ಯಾವ್ ಮೋರ್ ಮನಿ, ಸೊ ಶಿ ಈಸ್ ಆ್ಯಕ್ಟಿಂಗ್ ಲೈಕ್ ದ್ಯಾಟ್. ಫಸ್ಟ್ ಏನಂತಂದ್ರೆ I've heard lot of stories. ಓಕೆ, ನಾನು ಹಿಂಗೆ ಕೇಳೇನಿ, ಅಯ್ಯೋ ಮದರ್ ಇನ್ ಲಾಸ್ ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ ತುಂಬ ಜನಕ್ಕೆ ಕೇಳೇನಿ. ತುಂಬ ಜನ ನಾ ಪರ್ಸ್ನಲಿನೂ ನೋಡೇನಿ. ಬಟ್ ನಾಟ್ ಎವ್ರಿ ಒನ್ ಸ್ಟೋರೀಸ್ ಈಸ್ ಸೇಮ್. ಸೊ ಅದನ್ನ ನಾವು ಎಕ್ಸೆಪ್ಟ್ ಮಾಡಬೇಕಾಗ್ತೈತಿ. ನಾವು ಭಾಳ ಒಂದು ಕುಕೂನ್ನಾಗ ಉಳಿದ್ಬಿಡ್ತೀನಿ. ಓಕೆ, ನಾವು ಜನ್ರಲೈಸ್ ಮಾಡೋಕ್ಕಾಗಂಗಿಲ್ಲ. ಐ ಥಿಂಕ್ ದಿಸ್ ಇಸ್ ದ ರೈಟ್ ವರ್ಡ್. ಜನ್ರಲೈಸ್ ನಾನು ಯೂಶ್ವಲಿ ಮಾಡಿಲ್ಲ. ಜನ್ರಲೈಸ್ ಒಂದೇನೋ ಒಂದು ಹಾರ್ಟ್ ಬ್ರೇಕ್ ಆತಂದ್ರೆ ಓಕೆ ಎಲ್ಲ ಹುಡುಗರು ಹಿಂಗಿದ್ದಾರೆ, ಆ ಮೈಂಡ್ಸೆಟ್ನಾಗ ನನ್ನ ಪಾರ್ಟ್ನರ್ ಇದನ್ನ ಎಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಐ ಡೋಂಟ್ ನೋ ಹೌ ಟು ಟೆಲ್ ದಟ್ ಅದರ್ಸ್ ಮಾಮ್ ಇಸ್ ಜಸ್ಟ್ ಸೂಪರ್ ಸ್ವೀಟ್ ಆ್ಯಂಡ್ ಲೈಕ್ ವಿ ಆರ್ ವೆರಿ ವೆರಿ ಚಿಲ್. ನೆಕ್ಸ್ಟ್ ಒನ್ ಈಸ್ ಇನ್ನೊಂದು ಹೇಳಿದ್ರೆ ಯು ಕ್ರಿಯೇಟ್ ಯುವರ್ ಓನ್ ಸೀನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇನ್ನೊಂದು ಬಂದೈತಿ, ಯು ಆ್ಯಂಡ್ ಆಸ್ಕ್ ಫಾರ್ ಸಿಂಪತಿ. ಸೊ ನಾನು ಯಾವ ವಿಡಿಯೋನಾಗೂ ಐ ಡೋಂಟ್ ನೋ ಲೈಕ್ ಸಿಂಪತಿ ಅಂತ ನಾನು ಐ ಹ್ಯಾವಂಟ್ ಆಸ್. ಐ ಥಿಂಕ್ ಲಾಸ್ಟ್ ಬ್ಲಾಗ್ನಾಗ ಒಂದು ಸತಿ ಹೇಳಿದೆ ದಟ್ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ಆ್ಯಂಡ್ ನಂಗೆ ಸ್ವಲ್ಪ ಲೋ ಫೀಲ್ ಆಗತೈತಿ ಅಂತ ಬ್ಲಾಗ್ ಮಾಡತ್ತಿದ್ದೆ. ಐ ಜಸ್ಟ್ ಫೆಲ್ಟ್ ದ್ಯಾಟ್ ಆ್ಯಂಡ್ ಐ ಜಸ್ಟ್ ಶೇರ್ಡ್. ಕ್ರಿಯೇಟ್ ಸೀನ್ ಮಾಡಕ್ಕೆ ನಮ್ಗೆ ಏನೂ ಅದು ಎನ್ವೈರ್ಮೆಂಟ್ ಹಂಗೆ ಇಲ್ಲೇ ಇಲ್ಲ. ಲೈಕ್ ಆ್ಯಂಡ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಸೋಪ್ ಆಪೆರಾ. ಇದ್ರ ಸಂಬಂಧ ನನಗೆ ವ್ಲಾಗ್ಸ್ ಮಾಡೋಕೆ ಕಷ್ಟ ಆಗ್ತೈತೆ. ಓಕೆ, ಲೈಕ್ ಈಗ ಫ್ರೀಕ್ವೆಂಟಾಗಿ ದೇರ್ ಈಸ್ ನೋ ಕಾಂಟೆಂಟ್ ನಾವು, ಬಿಕಾಸ್ ಐ ಕಾಂಟ್ ಕ್ರಿಯೇಟ್ ಅ ಸೀನ್ ದ್ಯಾಟ್ಸ್ ನಾಟ್ ಮೀ. ಆರ್ ನಾನು ಅದು ಕಾಂಟೆಂಟನ್ನು ಆ ವೇನಾಗಿ ಥಿಂಕ್ ಮಾಡೋದಿಲ್ಲ. ಓಕೆ, ನಾನು ಕ್ರಿಯೇಟ್ ಕಾಂಟೆಂಟ್ ಮಾಡಿ ನಂಗೆ ಸೋಷಿಯಲ್ ಮೀಡಿಯಾ ಅಂತ ಓಕೆ ನಂಗೆ ಸಿಂಪತಿ ಕೊಟ್ಟು ಕೂಡಲೇ ನನಗೆ ಡೊಪಮೀನ್ ಬರ್ತೈತೆ, ನಂಗೆ ಖುಷಿ ಆಗ್ತೈತಿ ಅಂತಿಲ್ಲ. ಐ ಜಸ್ಟ್ ಶೋ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್. ಐ ಥಿಂಕ್ ದಟ್ಸ್ ದ ಈಸಿ ವೇ ದಟ್ ಐ ಕ್ಯಾನ್ ಶೋ. ಯು seem to be adopted by your parents because you are different from your siblings and family members. Come on, this is not true. I talk about my mom so much. I don't know how to tell that I'm not adopted. So how nanonchur ನನಗೆ ಬೆಳೆಸಿದ ರೀತಿ ಆಗಲಿ
ನನಗೆ ಥಿಂಗ್ಸ್ ಎಕ್ಸ್ಪೋಸ್ ಆಗಿದ್ದಾಗಲಿ, ನಂದು ಫ್ರೆಂಡ್ಸ್ ಗ್ರೂಪ್ ಆಗಲಿ ಸ್ವಲ್ಪ ಡಿಫ್ರೆಂಟ್ ಐತಿ. ಗ್ರಾಸ್ಪ್ ಮಾಡ್ಕೊನೋ ಥಿಂಗ್ಸ್ ಆರ್ ಮೈ ಲೈಕಿಂಗ್ ಸ್ವಲ್ಪ ಅವ್ರು ಎಲ್ಲರಿಂದ್ರೂ ಡಿಫ್ರೆಂಟ್ ಐತಿ. ದ್ಯಾಟ್ ಮೈ ಮಾಮ್ ಆಲ್ಸೋ ಟೆಲ್ಸ್ ಇಟ್. ಅದು ಬಿಟ್ಟು ಮೀ, ಮೈ ಬ್ರದರ್, ಮೈ ಸಿಸ್ಟರ್ ಹ್ಯಾವ್ ಲಾಟ್ ಆಫ್ ಸಿಮಿಲಾರಿಟೀಸ್. ಕನೆಕ್ಟ್ ಆದ್ರೆ ಯು ವಿಲ್ ಸಿ ಲೈಕ್ ನಮ್ದು ನೋಡೋಕ್ಕೂ ನಾವು ಎಷ್ಟು ಸೇಮ್ ಇದ್ದೇವಿ ಅಂತ. ಐ ಜಸ್ಟ್ ಡೋಂಟ್ ಶೋ ದೆಮ್ ಮೋರ್ ಆಫನ್ ಬಿಕಾಸ್ ನಮ್ಮ ಅಕ್ಕಗೂ ಮಕ್ಕಳಿದ್ದಾರೆ. ಸೊ ಶೀಲ್ ಬಿ ಇನ್ ಹೈದ್ರಾಬಾದ್. ಓಕೆ, ಎವ್ರಿ ಟೈಮ್ ಶಿ ಕಾಂಟ್ ಕಮ್. ಅವ್ರು ಒಬ್ಬೊಂದು 10th ಸ್ಟ್ಯಾಂಡರ್ಡ್ ಇದ್ದಾನೆ, ಒಬ್ಬೊಂದು 6th ಸ್ಟ್ಯಾಂಡರ್ಡ್ ಇದ್ದಾನೆ. ಆ್ಯಂಡ್ ಆಲ್ ದಿಸ್ ICSE ಸ್ಕೂಲ್ಸ್ ಆ್ಯಂಡ್ ಆಲ್ ಅವ್ರಿಗೆ ಹಾಲಿಡೇಸ್ನಾಗೂ ಓದಿಸ್ತಾರಪ್ಪ. ಸೊ ಅವ್ರು ಬರೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಅಣ್ಣಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ವೀಡಿಯೋಸ್ನಾಗೆಲ್ಲ ಬರೋಕೆ. ಸೊ ಇದನ್ನ ನಾನು ಮುಂಚೆನೂ ಹೇಳೇನೆ, ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಬರೋಕ್ಕೇನೋ. You always force Atul to be on your video and he never looks interested. Okay, first of all, ಅವನಿಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಓಕೆ, ಹಿ ಆಲ್ಸೋ ಟ್ರೈಡ್ ದಟ್ ಹಿ ವಾಂಟ್ಸ್ ಟು ಬಿ ಆನ್ ಸೋಷಿಯಲ್ ಮೀಡಿಯಾ. ಬಟ್ ಅವನಿಗೆ ಒಂದು ಇಷ್ಟ ಇಲ್ಲ, ದಟ್ ಹಿ ಹ್ಯಾಸ್ ಕಮ್ಯುನಿಕೇಟೆಡ್ ವಿತ್ ಮೀ ಇಸ್ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಾನು ಪಟ್ನ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ವ್ಲಾಗ್ ಮಾಡಿ. ದಟ್ ಈಸ್ ಮೈ ಸ್ಟೈಲ್ ಆಫ್ ವ್ಲಾಗಿಂಗ್. ಕ್ಯಾಮ್ರಾ ಎತ್ತೇನೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐ ನೋ ವಾಟ್ ಟು ಟೆಲ್. ಬಟ್ ಅವ್ನಿಗೆ ಹಂಗೆ ಆಗಂಗಿಲ್ಲ. ದಿಸ್ ಹ್ಯಾಪನ್ಸ್ ವಿತ್ ಲಾಡ್ ಆಫ್ ಪೀಪಲ್ ಆ್ಯಕ್ಚುಲಿ. ನಂದು ಬ್ಲಾಗ್ಸ್ನಾಗ ಬರೋರಿಗೆ ಸಡನ್ನಾಗಿ ಮಾತಾಡೋಕ್ಕಾಗಂಗಿಲ್ಲ. ನಾಟ್ ಎವ್ರಿ ಒನ್ ಕ್ಯಾನ್ ಫೇಸ್ ದ ಕ್ಯಾಮ್ರಾ. ಸೊ ಯು ಆಲ್ವೇಸ್ ಟೆಲ್ಸ್ ಮೀ just let me know what you're asking so that I'm slightly prepared. At the bit, he loves to be on camera and all. He's loving the attention and ನಂಗೆ ತುಂಬ ಜನ ಸಿಕ್ಕುಳೆ ಅತ್ತಲ್ಲ ತವನಿಗೆ ಮಾತಾಡ್ಸ್ಕೊಳೆ, he likes it. ಹಂಗೆ ಏನೂ ಡಿಫ್ರೆನ್ಸಸ್ ಅಂತ ಈ ಮ್ಯಾಟರ್ನಾಗ ಇಲ್ಲ. ಓಕೆ, ವಿ ಆರ್ very chill and he knows that this is my job and he has to help me. ಅದನ್ನ ಮುಂಚೆ ಅಂತೂ ಗೊತ್ತಾಯ್ತು. ನಾವು ಅವಾಗೂ ವ್ಲಾಗ್ಸ್ ಮಾಡ್ತಿದ್ದೆಲ್ಲ ಸ್ಟಾರ್ಟಿಂಗ್ನಾಗ ಇದ್ದಾಗ. ಇವೆಲ್ಲ ಚಿಕ್ಕ ವಿಷಯನೂ ನಾವು ಒಬ್ರಿಗೊಬ್ರು ಎಕ್ಸೆಪ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೇವಿ ಅಂತಲೇ ಎಲ್ಲ ಡಿಸ್ಕಸ್ ಮಾಡಿ ವಿ ಆರ್ ಟುಗೆದರ್. ಸೊ ನಾನು ಅತುಲ್ ವಾಪಸ್ ಬರಾತಿದ್ವಿ ಅಲ್ಲ ಜರ್ಮನಿಂತ. ಅವ್ರ ಮಮ್ಮಿ ಡ್ಯಾಡಿ ಹೇಳಿದ್ರು, ಯಾರು ವಿಡಿಯೋ ಲೈಕ್ ಮಾಡ್ತಾರೋ ಗೊತ್ತಿಲ್ಲ, ನಂದು ಅಚ್ಚಾದ ಅವ್ರ ಡ್ಯಾಡಿದು ಒಂದೊಂದು ಲೈಕ್ ಇರ್ತೈತಿ ಆ್ಯಂಡ್ ಹಿಂಗೆ ವೀಡಿಯೋಸ್ ಮಾಡ್ಕೊತೀರ ನಾವು ನೋಡ್ತಿರ್ತೀವಿ ಅಂತ. ಐ ಫೀಲ್ ಜೆನ್ವನ್ಲಿ ಹ್ಯಾಪಿ. ನಮ್ಮ ಮಮ್ಮಿ ಅಂದ್ರೆ ಇನ್ನೂ ಇಬ್ಬರು ನಿಂಗೆ ಸಪೋರ್ಟರ್ ಸಿಕ್ಕ್ರಿ, ಲೈಕ್ ಕ್ಲೋಸ್ಡ್ ಒನ್ಸ್ ಸಪೋರ್ಟರ್ ಸಿಕ್ಕರೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಓಕೆ, ಇಷ್ಟು ಅಸಂಪ್ಷನ್ಸ್ ಇದಾವೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಭಾಳ ಕಾಮ್ಲಿ ಆನ್ಸರ್ ಮಾಡಿದೆ. ನೈಸ್ ಸೌಮ್ಯ, ಯು ಡಿಡ್ ಅ ಗುಡ್ ಜಾಬ್. Okay, I'll see you guys in the next video and I love you all. Bye bye.